ಜೂನ್ 14ಕ್ಕೆ ನೂತನ ಲಯನ್ಸ್ ಕ್ಲಬ್ ಭವನ ಲೋಕಾರ್ಪಣೆಗೊಳ್ಳಲಿದೆ. ಹೌದು, ಕಳೆದ 35 ವರ್ಷಗಳಿಂದಲೂ ಸೇವೆ ಸಲ್ಲಿಸುತ್ತಿರುವ ಲಯನ್ಸ್ ಕ್ಲಬ್ನ ನೂತನ ಲಯನ್ಸ್ ಭವನ ನಿರ್ಮಾಣಗೊಂಡಿದ್ದು, ಇದೇ ತಿಂಗಳ 14ರಂದು ಈ ಭವನವನ್ನ ಲೋಕಾರ್ಪಣೆಗೊಳ್ಳಲಿದೆ ಎಂದು ಲಯನ್ಸ್ ಕ್ಲಬ್ ಸ್ವಾಗತ ಸಮಿತಿ ಅಧ್ಯಕ್ಷ HR ರಂಗನಾಥ್ ತಿಳಿಸಿದರು. ಕಟ್ಟಡ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಹಾಗಾಗಿ ಎಲ್ಲ ಮೆಂಬರ್ಸ್ ಕಾಂಟ್ರಿಬ್ಯೂಷನ್ ಆಫ್ ಎವ್ರಿ ಮೆಂಬರ್ ಪ್ರತಿ ಮೆಂಬರು ಕೂಡ ಇಲ್ಲಿ ಪ್ರಮುಖವಾಗ್ತಾರೆ. ಆ ಎಲ್ಲ ಮೆಂಬರ್ಸ್ಗೂ ಕೂಡ ಉತ್ತೇಜನ ಕೊಟ್ಟವರು ಡಾಕ್ಟರ್ ನಾಗರಾಜ್ ಅವರ ಒಂದು ಪ್ರೋತ್ಸಾಹದಿಂದ ಉತ್ಸಾಹದಿಂದ ಭವನ ಏನು ನಿರ್ಮಾಣ ಆಗಿ ನಿಂತಿದೆ. ಈಗ ಮುಂದೆ ಒಂದು ಕ್ವಶನ್ ಅಲ್ಲಿ ಈಗ ನಿಮಗೆ ನೋಡ್ತಾ ಇದ್ರ ಈಗ ಶಟರ್ಸ್ ಎಲ್ಲ ಇದೆ, ಒಂದು ಕಮರ್ಷಿಯಲ್ ಹಾಳಾಗುತ್ತೆ ಅಂತ. ಈಗ ಸಾಧ್ಯ ಆದರೆ ನಮಗೆ ಇದನ್ನ ಮೇಂಟೈನ್ ಮಾಡೋಕ್ಕೆ ಅಂತ ಆಕ್ಚುಲಿ ಒಂದು ಕಮರ್ಷಿಯಲ್ ಹಾಳಾಗ ಮೇಂಟೈನ್ ಮಾಡ್ಕೊಂಡಿದ್ದೀವಿ. ಯಾರೇ ಬಂದರೂ ಕೂಡ ಅದನ್ನ ಬಾಡಿಗೆ ಕೊಡ್ತೀವಿ. ಆ ಬಾಡಿಗೆ ಹಣನೂ ಕೂಡ ನಾವು ಸೇವೆಗೆ ಅಂತಲೇ ಬಳಸ್ತೀವಿ ಹೊರತು ನಮ್ಮ ಸ್ವಂತಕ್ಕೆ ಅಲ್ಲ, ಇದು ಸೇವೆಗೆ ಅಂತ ಬಳಸ್ತೀವಿ. ನೆಕ್ಸ್ಟ್ ಈಗ ಫಸ್ಟ್ ಫ್ಲೋರ್ ಅಂತ ಬಂದಿದೆ ನಮಗೆ. ಆ ಫಸ್ಟ್ ಫ್ಲೋರ್ ಅಂತ ಬಂದ್ಮೇಲೆ ಈಗ ನಮಗೆ ಎಲ್ಲ ಸರ್ವಿಸ್ ಆಕ್ಟಿವಿಟೀಸ್ ಮೇಜರ್ ಅಂತ ಬಂದರೆ ನಮಗೆ ಲಯನಿಸಮ್ ಅಂತ ಬಂದರೆ ನಮಗೆ ಐ ಕ್ಯಾಂಪ್ ಅಂತ ಬರ್ತದೆ, ಐ ಸ್ಕ್ರೀನಿಂಗ್ ಇರ್ಬೋದು. ಇನ್ನು ಎಕ್ವಿಪ್ಮೆಂಟ್ಸು ಸಪೋರ್ಟ್ ಅಂತ ಸಿಕ್ಕಿದ್ರೆ ನಮಗೆ ಐ ಕ್ಯಾಟ್ರಾಕ್ಟ್ ಸರ್ಜರಿ ಪ್ಲಾನ್ ಮಾಡ್ತೀವಿ. ಸ್ಟಿಲ್ ವಿ ಹ್ಯಾವ್ ನಾಟ್ ದ ಪ್ಲಾನ್ ಫಾರ್ ದಟ್, ಅದಕ್ಕಿನ್ನೂ ಪ್ಲಾನ್ ಮಾಡಿಲ್ಲ. ಆಮೇಲೆ ಸರ್ವಿಸ್, ಈಗ ಎಜುಕೇಷನಲ್ ಸರ್ವಿಸ್ ಇರ್ಬೋದು, ಹೆಲ್ತ್ ಸರ್ವಿಸ್ ಇರ್ಬೋದು, ಎಲ್ಲ ಸೆಮಿನಾರ್ಸ್ ಇರ್ಬೋದು, ಎಲ್ಲವೂ ಕೂಡ ಯಾವುದೇ ಒಂದು ಟ್ರೈನಿಂಗ್ಸ್ ಇರ್ಬೋದು, ಇವನ್ ಸ್ವೈಪ್ ಮೆಷಿನ್ ಇರ್ಬೋದು, ರಿಲೇಟೆಡ್ ಟು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಡಯಾಲಿಸಿಸ್ ಅಂತ ಬಂದ್ರೆ ನಮಗೆ ನೋಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಯಾಕಂದ್ರೆ ಈಗ ಆಲ್ರೆಡಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದೆ, ಎಕ್ಸಿಕ್ಯೂಟ್ ಆಗ್ತಾ ಇದೆ. ಅಲ್ಲಿ ಎಲ್ಲಿ ಕೊರತೆ ಆಗುತ್ತೋ ಅದಕ್ಕೆ ನಾವು ಮುಂದೆ ನಿಂತ್ಕೊಂಡ ಕೆಲಸ ಮಾಡಲಿಕ್ಕೆ ನಿಂತಿರ್ತೀವಿ. ಸೊ ಆ ಫಸ್ಟ್ ಫ್ಲೋರ್ ಅನ್ನ ಹೆಚ್ಚು ಸರ್ವಿಸ್ಗೆ ಬಳಸ್ಕೊಳ್ತೀವಿ. ಕಮರ್ಷಿಯಲ್ ಆಗಿ ಬಂದರೂ ಕೂಡ ಅದನ್ನ ಆ ಹಣ ನಾವು ಸೇವೆಗೋಸ್ಕರ ಮಾಡ್ತೀವಿ. ಸೊ ಇಷ್ಟೆಲ್ಲ ಒಂದು ಏನು ಒಂದು ವಿಷನ್ ಇದೆಯಾ ನಮಗೆ.